ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆ ನರೇಂದ್ರ ಮೋದಿ ಅವರೇ ಬರಬೇಕು. ಮೋದಿನೇ ಸರ್. ನರೇಂದ್ರ ಮೋದಿನ ಆಯ್ಕೆ ಆಗಬೇಕು. ನರೇಂದ್ರ ಮೋದಿ ಅವರು ಯಾಕೆ ಆರ್ಥಿಕತೆನ ತುಂಬಾ ಹೆಚ್ಚಳ ಮಾಡಿದ್ದಾರೆ. ಇದಕ್ಕೂ ಮುಂಚೆ ಕಾಂಗ್ರೆಸ್ ಸರ್ಕಾರ ಇತ್ತು. 10 ರೂಪಾಯಿ ನಾವು ದುಡಿತಾ ಇದ್ದೀವಿ ಅಂದ್ರೆ ಅದು ಮೋದಿನೇ ಕಾರಣ. ಕಾಲ್ ಭಾಗ ಇಂಪ್ರೂವ್ ಆಗಿದೆ, ಇನ್ನೊಂದು ಕಾಲ್ ಭಾಗ ಇಂಪ್ರೂವ್ ಮಾಡ್ಬಿಟ್ಟೆ ಹೋಗ್ಬಿಟ್ಟು ಮೋದಿ ಅವರು. ಇವತ್ತು ಆರ್ಥಿಕತೆ ಚೆನ್ನಾಗಿದೆ ಅಂದ್ರೆ ಮೋದಿ ಅವರಿಂದಾನೆ. ರಾಹುಲ್ ಗಾಂಧಿ ಅವರು ಅವ್ರಿಗೊಂದು ಪ್ರಧಾನಮಂತ್ರಿಯಾಗಿ ಒಂದು ಅವಕಾಶ ಕೊಡ್ಬೋದಾ? ಕೆಪಾಸಿಟಿ ಬೇಕಲ್ವಾ ಸರ್? ಕೊಡಕ್ ಏನಿಲ್ಲ. ಅವ್ರ ಕ್ಷೇತ್ರದಲ್ಲಿ ಅವ್ರ ಕೈಯಲ್ಲಿ ಗೆಲ್ಲಕ್ಕಾಗ್ತಿಲ್ಲ. ನಾವು ಗೆದ್ದಿ ಅವರು ಪ್ರಧಾನಮಂತ್ರಿ ಅವ್ರ ಸೀಟಲ್ಲಿ ಕೂತ್ಕೊಂಡು ಅವ್ರು ಏನು ಉದ್ಧಾರ ಮಾಡ್ತಾರೆ ನಮಗೆ? ಹೇಗಿದೆ ರಾಜ್ಯ ಸರ್ಕಾರದ ಕಾರ್ಯವೈಖರಿ? ಫ್ರೀ ಇದು ಫ್ರೀ ಬಸ್ ಫ್ರೀ ಬಿಟ್ಬಿಟ್ಟು ನಾವು ದಿನಕ್ಕೆ 500 ರೂಪಾಯಿ ದುಡಿಮೆ ಮಾಡೋದು ತುಂಬಾ ದೊಡ್ಡ ವಿಷಯ ಆಗ್ಬಿಟ್ಟಿದೆ. 500 ರೂಪಾಯಿ ದುಡಿದ್ರೆ ಗ್ಯಾಸ್ ಹಾಕೋದ, ನಾವು ಹೊಟ್ಟೆ ಪಾಡು ತಿನ್ನೋದ, ಮನೆ ತೊಗೊಳೋದ, ಸಂಸಾರನ ಹೆಂಗ್ ನಡೆಸಬೇಕು ಅನ್ನೋದು ತುಂಬಾ ಕಷ್ಟ ಆಗಿದೆ ಸರ್. ಈಗ ಸಿದ್ದರಾಮಯ್ಯ ಅವ್ರ ಬಗ್ಗೆ ಏನ್ ಹೇಳ್ತೀವಿ? ಈಗ ಸರ್ ಅವ್ರಿಗೂ 2 ಕೈ ಸೇರಿದ್ರೆ ಚಪ್ಪಳೆ, ಒಬ್ರು ಕೈಲಂತೂ ಆಗಲ್ಲ. ಇದರಲ್ಲಿ ಸಪೋರ್ಟ್ ಮಾಡಿ ಎಲ್ಲ ಮಾಡಿದ್ರು, ಅದು ಅನುದಾನಕ್ಕೆ ತರಬೇಕು. 5 ವರ್ಷ ಸರ್ಕಾರ ಮಾಡಿದ್ರೆ ಸಿದ್ದರಾಮಯ್ಯ ಒಬ್ಬರು ಬಿಟ್ಟರೆ ಯಾರು ಮಾಡಿಲ್ಲ. ನಾವು ದಯವಿಟ್ಟು ಕೈ ಮುಗಿದು ಕೇಳ್ತೀವಿ ಸಿದ್ದರಾಮಯ್ಯ ಅವರಿಗೆ, ರಾಪಿಡ್ ಈ ಬಸ್ ಎರಡು ನಿಲ್ಲಿಸಿ. ಯಡಿಯೂರಪ್ಪ ಇದ್ದಾಗ ಚೆನ್ನಾಗಿತ್ತು, ಇವ್ರು ಬೊಮ್ಮಾಯಿ ಗಿಮ್ಮಾಯಿ ಎಲ್ಲ ಬಂದು ಎಲ್ಲ ಹಾಳು ಮಾಡಕ್ಬಿಟ್ಟು ಹೋಗ್ಬಿಟ್ಟಾರೆ. ಒಳ್ಳೆ ಸರ್ಕಾರ ಚಿತ್ರಣ ಮಸನ ಆಗ್ಬಿಟ್ಟಿದೆ. ಅದೇ ತರ ಸಿದ್ದರಾಮಯ್ಯ ಹೆಂಗ್ ಕೋಟೆ ಕಟ್ಟಾರೋ ಅದೇ ತರ ಬಿಜೆಪಿ ಕೋಟೆ ಕಟ್ಟಿದೆ. ಎಲ್ಲೋ ಹೋಗ್ಬಿಟ್ಟು ಸಿದ್ದರಾಮಯ್ಯ ತರ ಕಟ್ಟಕ್ಕೆ ಯಾರ ಕೈಲೂ ಆಗಲ್ಲ. ನಿಮ್ ಪ್ರಕಾರ ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆ ಆಗ್ತಾರೆ? ಸರ್ ನರೇಂದ್ರ ಮೋದಿ ಅವರೇ ಬರಬೇಕು. ಅವರೇ ಬರ್ತಾರೆ. ನರೇಂದ್ರ ಮೋದಿ ಅವರು ಯಾಕೆ? ಅವ್ರು ಬಂದು ನಮ್ಮ ಆರ್ಥಿಕತೆನ ತುಂಬಾ ಹೆಚ್ಚಳ ಮಾಡಿದ್ದಾರೆ. ಇದಕ್ಕೂ ಮುಂಚೆ ಕಾಂಗ್ರೆಸ್ ಸರ್ಕಾರ ಇತ್ತು. ನಾವ್ ಇದ್ದಂಗೆ ಇದ್ದೀವಿ, ನಾವ್ ಇನ್ನೂ ಸಾಲಗಾರದವೇ ಇದ್ದೀವಿ. ಇವಾಗ 10 ರೂಪಾಯಿ ನಾವು ದುಡಿತಾ ಇದ್ದೀವಿ ಅಂದ್ರೆ ಅದು ಮೋದಿನೇ ಕಾರಣ. ನಾಳೆ ದಿವಸ ಇವಾಗ ಸದ್ಯಕ್ಕೆ ನಾವು ಆರ್ಥಿಕತೆಯಲ್ಲಿ 5ನೇ ಸ್ಥಾನದಲ್ಲಿ ಏನೋ ಇದ್ದೀವಿ. ನಾಳೆ ನೆಕ್ಸ್ಟು ಅವ್ರು ಬಂದರೆ ನಾವು ಇನ್ನೂ ಮುಂದಕ್ಕೆ ಹೋಗ್ತೀವಿ. ನೀವು ಒಂದು 10-15 ವರ್ಷ ಹಿಂದಗಡೆ ಎಲ್ಲ ಇಂಡಿಯಾ ಎಲ್ಲಿದೆ ಅಂದರೆ ಒಂದು 4-5 ಕಂಟ್ರಿಗೆ ಮಾತ್ರ ಗೊತ್ತಾಗ್ತಿತ್ತು ಅಷ್ಟೇ ಇಂಡಿಯಾ ಯಾವುದು ಅಂತ. ಇವಾಗ ನಮ್ಮ ಭಾರತ ಯಾವುದು ಅಂದರೆ ಟೋಟಲ್ ವರ್ಲ್ಡಿಗೆ ಗೊತ್ತಾಗ್ತದೆ. ನರೇಂದ್ರ ಮೋದಿ ಅವ್ರು ಬಂದಿದ್ದಕ್ಕೋಸ್ಕರನೇ ನಾವು ಯಾರು ಏನು ಅನ್ನೋದು ಪ್ರಪಂಚಕ್ಕೆ ಗೊತ್ತಿದೆ. ನೆಕ್ಸ್ಟು ಅವರೇ ಕೂತ್ಕೊಂಡ್ರೆ ನಮ್ಮ ಲೆವೆಲ್ಲೇ ಬೇರೆ ಇರುತ್ತೆ ಸರ್. ಸೊ ಅದಕ್ಕೆ ನರೇಂದ್ರ ಮೋದಿ ಅವರು. ಹೌದು, ನರೇಂದ್ರ ಮೋದಿ. ಸರಿ, ಹಾಗಿದ್ರೆ ರಾಹುಲ್ ಗಾಂಧಿ ಅವರು ಒಂದು ದೇಶದ ಯುವಶಕ್ತಿಯಾಗಿ ನೋಡೋದಾದ್ರೆ ಅವ್ರಿಗೊಂದು ಪ್ರಧಾನಮಂತ್ರಿಯಾಗಿ ಒಂದು ಅವಕಾಶ ಕೊಡ್ಬೋದಾ? ಅವ್ರ ಬಗ್ಗೆ ನಮ್ಗೇನು ಗೊತ್ತು ಸರ್? ಅವ್ರು ಕೊಡೋಕೆ ಏನಿದೆ? ಅವ್ರ ಕ್ಷೇತ್ರದಲ್ಲಿ ಅವ್ರ ಕೈಯಲ್ಲಿ ಗೆಲ್ಲಕ್ಕಾಗ್ತಿಲ್ಲ. ನಾವು ಅವ್ರು ಗೆದ್ದು ಅವರು ಪ್ರಧಾನಮಂತ್ರಿ ಅವ್ರ ಸೀಟಲ್ಲಿ ಕೂತ್ಕೊಂಡು ಅವ್ರು ಏನು ಉದ್ಧಾರ ಮಾಡ್ತಾರೆ? ನಮಗೆ ಏನು ಪ್ರಯೋಜನ ಇಲ್ಲ ಸರ್. ಮೋದಿ ಅವರೇ ಬರಬೇಕು, ಮೋದಿ ಅವರೇ ಕೂತ್ಕೊಳ್ತಾರೆ. ಹಾಗಿದ್ರೆ ಈಗ ರಾಜ್ಯ ಸರ್ಕಾರದ ವಿಚಾರಕ್ಕೆ ಬರೋದಾದ್ರೆ ಹೇಗಿದೆ ರಾಜ್ಯ ಸರ್ಕಾರದ ಕಾರ್ಯವೈಖರಿ? ಏನು ಹೇಳ್ತೀರಾ ಸರ್? ಇದಕ್ಕೂ ಮುಂಚೆ ನಾವು ಬರೋಬ್ಬರಿ ಕಡಿಮೆ ಒಂದು 1,500 ರೂಪಾಯಿವರೆಗೂ ದುಡಿತಿದ್ದು. ಇವಾಗ ಅದು ಫ್ರೀ ಇದು ಫ್ರೀ ಬಸ್ ಫ್ರೀ ಬಿಟ್ಬಿಟ್ಟು ನಾವು ದಿನಕ್ಕೆ 500 ರೂಪಾಯಿ ದುಡಿಮೆ ಮಾಡೋದು ತುಂಬ ದೊಡ್ಡ ವಿಷಯ ಆಗ್ಬಿಟ್ಟಿದೆ. 500 ರೂಪಾಯಿ ದುಡಿದ್ರೆ ಗ್ಯಾಸ್ ಹಾಕೋದ, ನಾವು ಹೊಟ್ಟೆ ಪಾಡು ತಿನ್ನೋದ, ಮನೆ ತೊಗೊಳೋದ, ಸಂಸಾರನ ಹೆಂಗೆ ನಡೆಸ್ಬೇಕು ಅನ್ನೋದು ತುಂಬ ಕಷ್ಟ ಆಗಿದೆ ಸರ್. ಈಗ ಸರ್, ನಿಮಗೆ ಬೇಸರ ಇರೋದು ಈ ಒಂದು ಶಕ್ತಿ ಯೋಜನೆ ಬಗ್ಗೆ ಮಾತ್ರನಾ ಅಂತಂದರೆ ಬಸ್ ಫ್ರೀ ಆಗಿರೋದು, ಅಥವಾ ಬೇರೆ ಯೋಜನೆಗಳ ಬಗ್ಗೆನೂ ನಿಮ್ಗೆ ಬೇಸರ ಇದೆಯಾ? ಸರ್, ನಮಗೆ ಹೊಡ್ತಾ ಬಿದ್ದಿರೋ ಶಕ್ತಿ ಯೋಜನೆನ ಸರ್. ಅವ್ರು ಫ್ರೀ ಬಸ್ ಮಾಡಿರೋದಕ್ಕೋಸ್ಕರ ನಮಗೆ ಅಕ್ಕಪಕ್ಕ ಇಲ್ಲಿಂದ ಅಲ್ಲಲ್ಲಿಗೆ ಇಳ್ಕೊಳ್ಳೋ ಲೇಡೀಸ್ಗಳು 30 ರೂಪಾಯಿ ಕೊಟ್ಟು ಆರಾಮಾಗಿ ಕಣ್ಣು ಮುಚ್ಕೊಂಡು ಬರೋರು. ಇವಾಗ ಇಲ್ಲಿಂದ ಆ ಸ್ಟಾಪ್ ತಾನೆ ಅಂತ ಅದು ಬಸ್ಸಲ್ಲೇ ಹೋಗ್ಬಿಡ್ತಾರೆ ಅವರು. ಸೊ ಅದರಿಂದ ನಮ್ಗೆ ಏಟ್ ಬಿದ್ದಿದೆ, ಶಕ್ತಿ ಯೋಜನೆಯಿಂದ ಏಟ್ ಬಿದ್ದಿದೆ. ಹಾಗಿದ್ರೆ ಉಳಿದ ಯೋಜನೆಗಳ ಬಗ್ಗೆ ಏನು ಹೇಳ್ತೀರಾ ಸರ್? ಅನುಕೂಲ ಇದೆಯಾ ಇಲ್ಲ ಜನರಿಗೆ? ಏನು ಅದ್ರ ಬಗ್ಗೆ ನನಗೆ ಅನುಭವ ಇಲ್ಲ ಸರ್. ಅದ್ರ ಬಗ್ಗೆ ನನಗೆ ಅನುಭವ ಇಲ್ಲ ಸರ್. ನಿಮಗೆ ಯಾರಾಗಬೇಕು ಪ್ರಧಾನಮಂತ್ರಿ? ಮೋದಿನೇ ಸರ್. ಯಾಕೆ ಸರ್ ಮೋದಿ ಅವ್ರು ಯಾಕೆ? ಹಿಂದೂಗಳನ್ನ ಉಳಿಸ್ತಾ ಇದ್ದಾರೆ ಸರ್, ಅದಕ್ಕೋಸ್ಕರ ಮೋದಿನೇ ಬೇಕು ನಮಗೆ. ಇಲ್ಲಿ ಯಾವ್ದನ ಬರಲಿ ನಮಗೆ ಸೆಂಟ್ರಲ್ ಮೋದಿನೇ ಬರಬೇಕು. ಮೋದಿ ಅಂದರೆ ಹಿಂದೂ ಎಲ್ಲ ಇದು ರಾಮಂದಕ್ಕೆ ಇದು ಮಾಡ್ತಾ ಇದ್ದಾರೆ, ನಮಗೆಲ್ಲ ಹಿಂದೂ ಏನು ಅಂತ ತೋರಿಸ್ತಾ ಇದ್ದಾರೆ. ನಮ್ಗೆ ಬೇಕೇ ಬೇಕು, ಮೋದಿ ಬೇಕೇ ಬೇಕು. ಈ ಸತಿ ಚೇಂಜ್ ಆಗುತ್ತೆ. ಈ ಸಲ ಇವ್ರನ್ನ ಮಾಡ್ಬಿಡ್ಬೇಕು, ಯೋಗಿ ಅವ್ರನ್ನ. ಯಾಕಂದ್ರೆ ಮೋದಿ ಅವರು ಒಂದು ಸ್ವಲ್ಪ ರೆಸ್ಟ್ ತಗೊಂಡ್ರೆ ಯೋಗಿ ಅವ್ರು ಬಂದ್ರೆ ಒಂದು ಸ್ವಲ್ಪ ಕಡಕ್ ಆಗಿರುತ್ತೆ. 24 ಅವ್ರು ಬಂದ್ಬಿಟ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ. ಯೋಗಿಯರೇ ಆಗ್ಬಿಟ್ರೆ ಬೆಸ್ಟ್. ಯಾಕೆ ಯೋಗಿ ಅವ್ರು ಆಗ್ಬೇಕು ಅಂತೀರಾ? ಚೆನ್ನಾಗಿರೋ ರೂಲ್ಸ್ ರೆಗ್ಯುಲೇಷನ್ ಚೆನ್ನಾಗಿದೆ. ಯಾಕೆ ಕಿತ್ತಾಟ ಇರಲ್ಲ, ಏನಿರಲ್ಲ, ಎಲ್ಲರೂ ಒಂದು ಸಮಾನ ಆಗಿರ್ತಾರೆ. ಈಗ ನೋಡಿ ಅವ್ರ ಸ್ಟೇಜಲ್ಲಿ ಹೆಂಗೆ ಎಲ್ಲ ಆರಾಮಾಗಿದ್ದಾರೆ. ಯಾವುದಕ್ಕೆ ಗಲಾಟೆ ಇಲ್ಲ, ಯಾವ ಮಾಫಿಯಾ ಇಲ್ಲ, ಏನಿಲ್ಲ. ಅದೇ ಥರ ಇಲ್ಲೂ ಎಲ್ಲ ಮುಗ್ದೋಗ್ಬಿಡುತ್ತೆ. ಪ್ರಧಾನಮಂತ್ರಿ ಆದರೆ ಎಲ್ಲರೂ ಒಂದೇ. ಈಗ ರೇಷನ್ ಕಾರ್ಡ್ ಹೆಂಗೆ ಎಲ್ಲ ಒಂದೇ. ಈಗ ಎಲ್ಲಿ ಬೇಕಾದ್ರೆ ತಗೊಂಬಿಡೋಂಗೆ ಎಲ್ಲಿ ಬೇಕಾದ್ರೆ ಓಡಾಡ್ಕೊಬೋದು. ಚೇಂಜ್ ಆಗಬೇಕು. ಯಾಕಂದ್ರೆ ಪಾಪ ಮೋದಿಯವ್ರಿಗೂ ಆಯಿತು, ಅವರು ಬರೀ ಹಿಂದ್ಗಡೆ ನಿಂತು ಗೈಡ್ಲೈನ್ ಕೊಡ್ಬೇಕು. ಈಗ ಹೆಂಗೆ ಇವ್ರಿಗೆ ಇನ್ನೂ ಏಜ್ ಕಮ್ಮಿ ಅಲ್ವಾ? ಇವ್ರು ಇನ್ನೊಂದು 10 ವರ್ಷ, ಇನ್ನೊಂದು 2 ಸಲ ಆರಾಮಾಗಿ ಗೆಟ್ಕೊಂಡು ಹೋಗ್ತಾರೆ. ಯುವ ಶಕ್ತಿಯಾಗಿ ರಾಹುಲ್ ಗಾಂಧಿ ಅವರು ಇದಾರಲ್ಲ ಸರ್, ಅವ್ರಿಗೊಂದು ಅವಕಾಶ ಕೊಡ್ಬೋದು ಅಂತೀರಾ, ಬೇಡ ಅಂತೀರಾ? ರಾಹುಲ್ ಗಾಂಧಿ ಅವ್ರಿಗೆ ಕೊಡೋದಂತಲ್ಲ ಸರ್, ಅದಕ್ಕೆ ಕೆಪಾಸಿಟಿ ಬೇಕಲ್ವಾ ಸರ್? ನೀವೇ ಏನಂದ್ರೆ ಈಗ ನಮ್ಮದು ಬರೀ ಇದೊಂದೇ ಅಲ್ಲ, ದೇಶದಲ್ಲೂ ನೋಡ್ಬೇಕು, ನಾವು ಗಡಿ ಭಾಗದಲ್ಲಿ ನೋಡ್ಬೇಕು. ಈಗ ನೋಡಿ, ಈಗ ಚೈನಾದವ್ರು ಇದ್ದಾರೆ, ಪಾಕಿಸ್ತಾನದವ್ರು ಬರ್ಗೆಟ್ ಹೋಗೋರೆ, ಅಲ್ಲೂ ಊಟ ಇಲ್ಲ, ಏನಿಲ್ಲ. ಈ ಕಡೆ ತುಂಬಾ ಕಷ್ಟ ಇದೆ ಎಲ್ಲ. ಯಾವಾಗ ಈಗ ನೋಡಿ ಎಲ್ಲ ಇಸ್ರೇಲ್ ಎಲ್ಲ ನಡೀತಾನೆ ಇದೆ ಇನ್ನೂ. ಅವೆಲ್ಲ ಏನೋ ಮುಗಿಯೋದಾಗದೆ. ಅವು ಇನ್ನೂ ವರ್ಷಾಂಪತ್ಗಳ ನಡೀತಾನೆ ಇದೆ.
ಏನೋ ಬೇರೆ ಬಂತು ಅಂದ್ರೆ ಅದೇ ಪರಿಸ್ಥಿತಿ ಆಗಲ್ಲ, ನಾವು ಗುಲಾಮಗಿರಿ ಆಗಬೇಕಾಗುತ್ತೆ. ಇದೇ ರಿಟರ್ನಬಲ್. ನೀವೇನ್ ಹೇಳ್ತೀರಾ? ರಾಹುಲ್ ಗಾಂಧಿ ಅವರನ್ನು ಪ್ರಧಾನಿಯಾಗಿ ಆಯ್ಕೆ ಮಾಡಿದ್ರೆ ಅಥವಾ ಮಾಡ್ಬೇಕಾ ಬೇಡವಾ? ಸರ್ ಇನ್ನೂ ಚಿಕ್ಕ ಏಜ್ ತರ ಇದೆ, ಇನ್ನೂ 10 ವರ್ಷ ಇನ್ನೂ ತಿಳುವಳಿಕೆ ಬೇಕು ಅವ್ರಿಗೆ. ಸ್ವಲ್ಪ ನಿಧಾನಕ್ಕಾದ್ರೂ ಪರವಾಗಿಲ್ಲ. ಇವ್ರು ವಯಸ್ಸಾದವ್ರು ಅಂದ್ರೆ ನೀವು ಹೇಳ್ತಾ ಇದ್ರು ಅವ್ರಿಗೆ ಇನ್ನೂ ಅನುಭವ ಜಾಸ್ತಿ ಇದೆ, ಅದಕ್ಕೋಸ್ಕರ ನಾವು ಮೋದಿ ಕೇಳ್ತಾ ಇದ್ದೀವಿ ಅಷ್ಟೇ. ಇವ್ರು ಈ ದೇಶನ ನಾವು ಬರೀ ಇಂಡಿಯಾ ಅಂದ್ರೆ ಏನೇನು ಯಾರು ಅಂತ ಕೇಳೋರು, ಇವಾಗ ಇಂಡಿಯಾ ಅಂದ್ರೆ ಎಲ್ಗೋ ಹೋಗ್ಬಿಡೈತೆ ನನಗೆ ಗೊತ್ತಿರೋ ಮಟ್ಟಿಗೆ. ಮುಕ್ಕಾಲು ಭಾಗ ಇಂಪ್ರೂವ್ ಆಗೈತೆ, ಇನ್ನೊಂದು ಕಾಲು ಭಾಗ ಇಂಪ್ರೂವ್ ಮಾಡ್ಬಿಟ್ಟೆ ಹೋಗ್ಬಿಡಿ ಮೋದಿ ಅವರು ಅಂತ ನಾನು ಹೇಳೋದು. ಅವ್ರ ಇನ್ನೇನು ವಯಸ್ಸಾಗೈತೆ ಇದ್ರೂ ಪರವಾಗಿಲ್ಲ, ಯಾರೋ ವಯಸ್ಸಾದ್ರೂ ಪರವಾಗಿಲ್ಲ, ನಮಗೆ ಚೆನ್ನಾಗಿ ಮಾಡ್ತಾ ಇದ್ದಾರೆ. ದೊಡ್ಡವರೊಬ್ರು ಇರ್ಬೇಕಲ್ವ ಸರ್, ದೊಡ್ಡವ್ರು ಹಿರಿ ಮನುಷ್ಯರು ಹೇಳಕ್ಕೆ ಅಂತ ಇರ್ಬೇಕಲ್ವಾ? ಹಂಗೆ ಇವ್ರು ಇನ್ನೂ ಕಲಿಯೋ ವಯಸ್ಸೀಗ. ಈಗ ಇವೆಲ್ಲ ನೋಡ್ಬೇಕು, ಅವ್ರು ಮೆಟ್ಲು ನೋಡ್ಕೊಂಡು ಆಮೇಲೆ ಒಂದು ಚಾನ್ಸ್ ಕೊಡೋಣ, ಎಲ್ಲೂ ಹೋಗಲ್ಲ. ಇನ್ನೂ ಇವರೆಲ್ಲ ಮುಗಿಲಿ. ಈ ಕೋವಿಡ್ ಬಂದು ಈಗ ಮತ್ತೆ ಸ್ಟಾರ್ಟ್ ಆಯ್ತು ಕೋವಿಡ್, ಕರೆಕ್ಟ್ ಕೇರಳದೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ನಮ್ಮ ಬೇರೆ ಇದಕ್ಕೆ ನೋಡಿದ್ರೆ ನಮ್ದು ಎಷ್ಟೋ ಮೇಲಕ್ಕೆ ಬಂದು ಇಷ್ಟು ದುಡಿತಿದ್ದೀವಿ ಅಂದ್ರೆ ಗ್ರೇಟ್. ಇವತ್ತು ಆರ್ಥಿಕತೆ ಚೆನ್ನಾಗಿದೆ ಅಂದರೆ ಮೋದಿಯವರಿಂದನೇ. ಎಲ್ಲ ರೇಟ್ ಜಾಸ್ತಿ ಆಗೈತೆ ಅಂತ ಅನ್ಬೋದು, ಆದರೆ ಒಂದು ಲೆಕ್ಕಾಚಾರವಾಗಿ ಪರವಾಗಿಲ್ಲ. ನಮ್ಮ ದೇಶನೇ ಟ್ಯಾಕ್ಸ್ ಕಟ್ಟಂಬಿಡಿ. ನಮ್ಮ ಬೇರೆ ಊಟಕ್ಕಿಲ್ಲ, ಬೇರೆ ಕಡೆ ಶ್ರೀಲಂಕಾ ಎಲ್ಲ ನೋಡಿದ್ರೆ ಊಟಕ್ಕೆ ಇಲ್ಲ. ಇಲ್ಲಿ ಯಾಪಿಗೆ ಓಡಾಡ್ಕೊಂಡಿದ್ದೀವಿ, ಮಾಸ್ಕ್ ಇಲ್ಲ, ಏನಿಲ್ಲ. ಆ ಪರಿಸ್ಥಿತಿ ಎಲ್ಲ ತಂದ್ರೆ ಅವರೇ. ಅದನ್ನೆಲ್ಲ ಒಳ್ಳೆ ಕೆಲಸ ಮಾಡಿದ್ರೆ 1000 ಜನ ಮಾತಾಡ್ತಾ ಅವಾಗ ತಲೆಗೆ ಇಸ್ಕೊಂಡ್ಬಿಡೋದು. ಹೇಳ್ಬಿಟ್ಟಿದಾರಲ್ಲ ಸರ್, ದಿನೇಶ್ ಗುಂಡೂರಾವ್ ನೈಟ್ ಅನೌನ್ಸ್ ಮಾಡಿದ್ದಾರೆ, ಎಲ್ಲರೂ 60 ವರ್ಷದ ಮೇಲೆ ಅವರು ಎಲ್ಲರೂ ಮಾಸ್ಕ್ ಹಾಕಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಇನ್ನು ಮಾಸ್ಕ್ ಹಾಕತ್ತಿದ್ರೆ ಇನ್ನು ಜನ ಯಾರು ಬರೋದಿಲ್ಲ ಸರ್. ಇವಾಗ ಒಂದು 500 ರೂಪಾಯಿ ಮಾಡ್ತಾ ಇದೀವಿ, ಬೆಳಗ್ಗೆ ಸಾಯಂಕಾಲದವರೆಗೂ 500 ರೂಪಾಯಿ ದುಡಿತಾ ಇದ್ದೀವಿ, ಮಾಡಿದ್ದೀವಿ. ಇವಾಗ ಅದು ಕಷ್ಟ ಆಗ್ಬಿಡುತ್ತೆ ದುಡ್ಡಿಗೆ. ಮಾಸ್ಕ್ ಹಾಕೊಟ್ರೆ ಅಯ್ಯೋ ಕೊರೋನಾ ಈಚೆನೇ ಬರಲ್ಲ. ನಾವು ಹೊಟ್ಟೆಪಾಡಿಗೆ ಲೇಡೀಸ್ಗೆಲ್ಲ ಬಸ್ಗಳು ಫ್ರೀ ಬಿಟ್ಟು ಸರ್, ನಾನು ಹೇಳೋದು ಇಷ್ಟೇ, ಬಸ್ಗಳು ಫ್ರೀ ಬಿಡೋ ಬಂದು ಓದೋ ಮಕ್ಳಿಗೆ ಶಿಕ್ಷಣ ಫ್ರೀ ಕೊಡಿ ಬಿಡಿ. ಓದೋ ಮಕ್ಕಳು ಸ್ಕೂಲ್ ಫೀಸ್, ಮೆಡಿಕಲ್ ಫೀಸ್ ಫ್ರೀ ಬಿಡಲಿ ಬಿಡಿ. ಮೆಡಿಕಲ್ ಇದು ಕೊಡಿ, ಡಾಕ್ಟರ್ಗಳಿಗೆಲ್ಲ ಫ್ರೀ ಕೊಡ್ಬಿಡ್ಲಿ. ಅದ್ರ ಬದಲು 60 ವರ್ಷದ ಮೇಲೆ ಇರೋರಿಗೆ ಬಸ್ ಫ್ರೀ ಬಿಟ್ಟರೆ ಪರವಾಗಿಲ್ಲ. ಈಗ ಈ ಹುಡುಗಿರು 18 ವರ್ಷ 25 ವರ್ಷ ಹುಡುಗರು ಐಮಾಲ ನಾಮಾಲು ನೋಡಿ ಸಾಯಂಕಾಲದ ಬನ್ನಿ ಸರ್, ಎಷ್ಟು ಜನ ಸೆಂಟ್ರಲ್ ಹತ್ರ ಹುಡುಗಿರು ಜೆಂಟ್ಸ್ ಇರೋ ಲೇಡೀಸ್ ಜಸ್ಟ್ ಎಷ್ಟು ಜನ ನಿಂತಿರ್ತಾರೆ, ಅಷ್ಟು ಜನ ಬಸ್ ಒಳ್ಳೆ ಬಸ್ನೇ ನೋಡಿವನು ಅಷ್ಟು ಹಂಗೆ ಬರ್ಗೆಟ್ಟಿರೋ ಥರ ಆಡ್ತಾರೆ ಲೇಡೀಸ್ಗಳು. ನಾವು ಜೆಂಟ್ಸ್ಗಳಿಗೆ ಪಾಪ ದುಡಿಯೋ ಮಾಡೋರು ಕೆಲಸ ಹುಡುಗರು ಬಸ್ಗಳು ನಿಂತ್ಕೋಬೇಕು, ಸೀಟ್ ಕೂತ್ಕೊಂಡ್ರೆ ಇದಳು ಲೇಡೀಸ್ ಜಾಗದಾಗ ಕುತ್ಕೊಳ್ಳೋದಿಲ್ಲ, ಜೆಂಟ್ಸಾಗ ಅದನ್ನು ಕೂತ್ಕೊಬಿಡಲ್ಲ ಅವರು, ಅಷ್ಟು ಇದು ಮಾಡ್ತಾರೆ. ಲೇಡೀಸ್ಗಳಿಗೆ ಬಸ್ ಬಿಟ್ಟು ತುಂಬ ವರ್ಸ್ಟ್ ಮಾಡಿಬಿಟ್ಟಿದ್ದಾರೆ ಸರ್ ಕರ್ನಾಟಕನ. ಅದು ನಿಲ್ಲಿಸ್ಬೇಕು ಫಸ್ಟ್ ಆಫ್ ಆಲ್. ಲೇಡೀಸ್ ಬಸ್ ಬಿಟ್ಟು ಓಡಾಡಲಿ ಪರವಾಗಿಲ್ಲ. ನೋಡಿ ಈಗ ರ್ಯಾಪಿಡ್ ಬೈಕು ಫುಲ್ಲು ಹೆವಿ ಆಗೋದು, ಯಾರೂ ಬಂದ್ ಮಾಡೋಕ್ಕಾಗಲಿಲ್ಲ. ರ್ಯಾಪಿಡು ಯಾವ ಗೋರ್ಮೆಂಟ್ ಈ ಗೋರ್ಮೆಂಟ್ ಬಂತು ಮಾಡ್ತೀನಿ ಅಂತ ಆಯ್ತಾ? ಏನು ರ್ಯಾಪಿಡೇ ಬೈಕ್ ನಿಲ್ಸೋಕ್ಕಾಗಲಿಲ್ಲ. ವೈಟ್ ಬೋರ್ಡ್ಗೆ ಎಲ್ಲ ಬೋರ್ಡ್ಗೆ ಟ್ಯಾಕ್ಸ್ ಕಟ್ಟೋದಕ್ಕೆ ವ್ಯತ್ಯಾಸನೇ ಇಲ್ಲ, ಯಾರೂ ಮಾಡೋಕ್ಕಾಗಿಲ್ಲ. ಅದ್ರ ಬಗ್ಗೆ ಫಸ್ಟು ಗಮನ ಹರಿಸ್ಕೋಬೇಕು. ದೇಶ ಎಲೆಕ್ಷನ್ ಬಂದಾಗ ಜನಗಳೇ ರಿಪೋರ್ಟ್ ಕೊಡ್ತಾರೆ ಸರ್, ಅದ್ರ ಬಗ್ಗೆ ಏನಿಲ್ಲ ಸರ್. ಈಗ ತಾವು ಆಟೋದವರು ಈ ಒಂದು ಶಕ್ತಿ ಯೋಜನೆ ಬಗ್ಗೆ ನಿರಾಸರಾಗಿದ್ದೀರಾ, ಬಟ್ ಈ ಉಳಿದಂತ ಯೋಜನೆಗಳು ಏನಿದೆಯಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಎಲ್ಲಿ ಬಂದೇ ಇಲ್ವಲ್ಲ ಸರ್. 2000 ಒಂದೇ ತಿಂಗಳು ಹಾಕಿದ್ದು 2000 ತಲುಪ್ತಾ ಇಲ್ವಾ ಸರ್ ಅದು? ಇದು ಒಂದು 2000 ಕೊಟ್ಟೇ ಇಲ್ಲ, ಈ ತಿಂಗಳು ಕೊಟ್ಟೇ ಇಲ್ಲ, ಬಂದೇ ಇಲ್ಲ. 2000 ಬಂದೇ ಇಲ್ಲ. ನಮ್ಮ ನಮ್ಮನೇಲಿ ಹೆಂಗ ಆಗ್ಲಿ ಬಿಡಿ. ಈಗ ನೋಡಿ ಸರ್, 2000 ಹಾಕಿದೆ ಅವ್ರೇನು ತಪ್ಪೇನಿಲ್ಲ. ಈಗ ಅವ್ರಿಗೆ ಒಂದು ಹೊಸ ಕಾರ್ಗಳು, ಬಂಗ್ಲೆ, ಸೈಟು ಎಲ್ಲ ಮಾಡ್ಕೊಂತಾರೆ. ಆ ದುಡ್ಡು ಜನಗಳಿಗೆ ಹಾಕ್ತವ್ರೆ. ಅವನೇನು ಸಿದ್ದರಾಮಯ್ಯನ ತಪ್ಪೇನು ಮಾಡಿಲ್ಲ ಆಯ್ತಾ? 2,000 ರೂಪಾಯಿ ಹಾಕಿದೆ ಅಂತ ತಪ್ಪಿಲ್ಲ, ಅದನ್ನ ಕೊಡ್ತಾ ಇಲ್ವಲ್ಲ. ಅದು ಬಂದಿಲ್ಲ, ಈ ತಿಂಗಳು ಬಂದೇ ಇಲ್ಲ. ಒಂದೇ ತಿಂಗಳೇ ಬಂದಿದ್ದು, ಈ ತಿಂಗಳು ಬಂದೇ ಇಲ್ಲ. ರೇಷನ್ ಅಮೌಂಟು ಬಂದಿಲ್ಲ, ಏನಿಲ್ಲ. ಅವ್ರು 2,000 ಮಾಡಿದೆ ಅಂತಿಲ್ಲ. ಜನಗಳಿಗೆ ಅದೇನು ರೊಟೇಷನ್ ಆಗುತ್ತೆ, ಇನ್ನು ಬಂದರೆ ಖುಷಿಯಿಂದ ಶಾಪಿಂಗ್ ಮಾಡ್ಕೊಂತಾರೆ, ಏನೋ ಮನೆಗೆ ಆಗುತ್ತೆ, ಏನೋ ಅವ್ರ ಲೋನು ಸಂಘ ಎಲ್ಲ ಕಟ್ಕೊಂತಾರೆ. ಯಾಕಂದ್ರೆ ನಮಗಿದೆ, ಅವ್ರು ಹಾಕಿದ್ದೇನಿಲ್ಲ. ಅವ್ರೇನಷ್ಟೇ. ಈಗ ಸರ್ ಒಂದು ಸ್ಟೇಟ್ ಗೌರ್ಮೆಂಟಲ್ಲಿ ಚೇಂಜ್ ಆಯಿತು ಅಂದರೆ ಎಲ್ಲ ಹಳೆ ಗಾಡಿನೆಲ್ಲ ಮೂಲೆಗೆ ಹಾಕ್ತಾರೆ. ಬನ್ನಿ ಅಲ್ಲಿ ಎಷ್ಟು ಹಳೆ ಗಾಡಿ ನಿಂತವೆ, ಆ ಗುಜರಿಗೆ ಹಾಕಿ ಯಾರೋ ಓಡಾಡೋ ಕೊಟ್ಟರು ಗಾಡಿಗಳ ನಡೆಯುತ್ತೆ. ಯಾರ ಅಪ್ಪನ ಮನೆ ದುಡ್ಡಲ್ಲ, ಅದು ನಮ್ಮ ಅಪ್ಪನ ಮನೆ, ನಮ್ಮದೇ ದುಡ್ಡು, ನಾವು ಟ್ಯಾಕ್ಸ್ ಕಟ್ತೀವಿ, ನಮಗೆ ಕೊಡ್ತಾರೆ. ಹೊಸ ಗಾಡಿ ಹಾಕೋದು ನಮಗೆ ಹಾಕ್ತವ್ರೆ ಬಂಡವಾಳ. ಈಗ 1000 ಕೋಟಿ ಕಾರ್ಗಳಿಗೆಲ್ಲ ಹಾಕ್ತಾರೆ. ಎಲ್ಲ ಮುಖ್ಯಮಂತ್ರಿಗೆ ಒಂದು ಹೊಸ ಗಾಡಿ, ಅವನಿಗೊಂದು BMW, ಇವನಿಗೊಂದು ಫಾರ್ಚುನರು, ಇವ್ರಿಗೆ ಜಾಗುವರು, ಇವೆಲ್ಲ ಬೇಕು. ಆ ದುಡ್ಡು ನಮ್ಗೆ ಹಾಕ್ತಾರೆ, ಅದೇನು ತಪ್ಪೇನಿಲ್ಲ. ಹಾಕಿದೆ ಜನಗಳಿಗೆ ಹಾಕ್ಲಿ ಬಿಡಿ, ಜನಗಳಿಗೆ ತಾನೇ ಮಾಡ್ತಾ ಇರೋದು, ಅದೇನು ತಪ್ಪೇನಿಲ್ಲ. ಅವ್ರೇನು ಅದು ಅದನ್ನ ಕರೆಕ್ಟಾಗಿ ಹಾಕ್ಬೇಕಲ್ವಾ? ಏನೋ ಒಂದು ಹಾಕೊಂಡಿರ್ತಾರೆ, ಏನೋ ಒಂದು ಮಾಡ್ತಾರೆ. ಸುಮ್ಮನೆ ಹಾಕ್ಬಿಟ್ರೆ ಅದು ಪ್ರಯೋಜನ ಇಲ್ಲ. ಮಾಡಿದ್ರು 1 ತಿಂಗಳು ಹಾಕಿದ್ರು. ಈಗ 2ನೇ ತಿಂಗಳಿಗೆ ಮುಂದಿನ ತಿಂಗಳಿಗೆ ಏನು ಅಂತ ಗೊತ್ತಿಲ್ಲ, ಅದಾದ ತಿಂಗಳು ಏನು ಗೊತ್ತಿಲ್ಲ. ಅದು ಕರೆಕ್ಟಾಗಿ ನಡ್ಕೊಂಡು ಹೋಗ್ಬೇಕು. ನಾವು ಮಾಡಿದ ಕೆಲಸ ಅಷ್ಟೇ. ಅವಾಗ ನೆನ್ಸ್ಕೊಂತಾರೆ, ಅವರೇ ಮನೇಲಿದ್ರು ಗೆಲ್ತಾರೆ. ಈಗ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಪಕ್ಷ ನೋಡಲ್ಲ ಸರ್, ಮನುಷ್ಯನ ನೋಡಿ ಓಟ್ ಹಾಕ್ತಾರೆ ಸರ್, 100%. ಕರೆಕ್ಟಾ? ಯಾರೇ ಆಗಲಿ, ಈ ಕಡೆ ನೋಡಿ, ಇವರು ಮುನಿರತ್ನ ಆಗಲಿ, ಇಲ್ಲ ಅಶ್ವಥ್ ನಾರಾಯಣ ಆಗಲಿ ಇದ್ದಾರೆ, ದಿನೇಶ್ ಗುಂಡೂರಾವ್, ಇವರೆಲ್ಲ ಹೆಂಗ್ ಗೊತ್ತಾ, ಅವರೆಲ್ಲ ಅವರ ಜನಗಳ ಅಭಿಮಾನ ಇದೆ, ಗೆಲ್ತಾವ್ರು. ಅವ್ರು ಯಾವ ಪಕ್ಷಕ್ಕೆ ನಿಲ್ತಾರೆ ಗೆಲ್ತಾರೆ. ಇಲ್ಲಿ ಮನುಷ್ಯಂಗೆ ಮರ್ಯಾದೆ, ಪಕ್ಷಕ್ಕಿಲ್ಲ. ಇಲ್ಲಿ ಪಕ್ಷ ನಿಮಗೆ ಗೊತ್ತು, BJP ಏನೇನಾಯಿತು ಅಂತ, ಅವ್ರವರೇ ಕಿತ್ತಾಡ್ಕೊಂಡು ಹೋದ್ರು. ಇವ್ರು ಬಂದರೆ ಇವ್ರದ್ದು ಅದೇ. ಇವ್ರೇ ಬಿಡಬೇಕು, ಜನಗಳಿಗೆ ಒಳ್ಳೇದು ಮಾಡ್ಬೇಕು. ಏನು ಕೇಳ್ತಾರೆ ಸರ್?
ಒಂದು ರೋಡು ಕರೆಂಟು ಓಡಾಡೋಕೆ ಅಷ್ಟೇ. ಆರ್ಥಿಕತೆ ಒಂದು ಸ್ವಲ್ಪ ಇಂಪ್ರೂವ್ಮೆಂಟು, ಕೆಲಸಗಳು ಇನ್ನೇನು ಗೌರ್ಮೆಂಟ್ ಕೆಲಸ ಅಂತೂ ಸಿಗಲ್ಲ ಬಿಡಿ. ಈ ಪ್ರೈವೇಟೇ ಬೇಜಾನ್ ತುಂಬ ಇದೆ. ಪ್ರೈವೇಟ್ ಮಾಡ್ಕೊಂಡ್ರೆ ಈಗ ಜೀವನ ಮಾಡ್ಕೊಂಡೋದೆ, ಅದನ್ನು ಕ್ಲೀನಾಗಿ ಮಾಡ್ಬೇಕಲ್ಲ. ನೋಡಿ ರ್ಯಾಪಿಟ್ಟು ಬೈಕ್ ನಿಲ್ಸೋಕ್ಕಾಗಿಲ್ಲ, ಯಾಕೆ ಗೌರ್ಮೆಂಟ್ ಬಂದು ರ್ಯಾಪಿಡ್ ಬೈಕು ದಿಲ್ದಾರಾಗಿ ಓಡಾಡ್ತಾರೆ. ಎಲ್ಲ ಬೋಲ್ಡು ವೈಟ್ ಬೋಲ್ಡು, ನಮ್ಮದು ವೈಟ್ ಬೋಲ್ಡ್ ಮಾಡಿ. ನೀವು ಯಾವ ಪ್ರಧಾನಮಂತ್ರಿ ಅಂದರೆ ಯಾವ ಮುಖ್ಯಮಂತ್ರಿ ಇಲ್ಲಿ ಸಮಸ್ಯೆನೇ ಸ್ಟೇಟ್ ಸಮಸ್ಯೆನೇ ಆಗಲಿಲ್ಲ. ಬ್ಯಾಟ್ರಿಗಳು ಸೇಲ್ಸ್ ಆಟೋದವ್ರಂತೂ ನಿಜಲ್ಲಿ ಹೇಳ್ಬೇಕು, ಅದು ಹೆಂಗಾಗಿದೆ ಹೊಸ್ದಾಗಿ ಹಾಕೊಂಬಿಟ್ಟ 4 ಲಕ್ಷ ರೂಪಾಯಿ ಗಾಡಿ. ಈಗ ಹೆಂಗೆ 6 ತಿಂಗಳು 8 ತಿಂಗಳಿಗೆ ಸೀಸ್ ಗಾಡಿ, ಎಷ್ಟು ಗಾಡಿ ಹೊಸ ಗಾಡಿ ನಿಂತ ಹೋಗುತ್ತಾ ಸೀಸಾಗಿ. ಖುಷಿಗೆ ಹಾಕೊಂಬಿಟ್ಟ ಸಾಲ ಸುಲ ಮಾಡ್ಕೊಂಡು. ಕಂಡಲ್ಲಿ ನಮಗೆಲ್ಲ ಇರೋ ಗಾಡಿನ ಓಡ್ಸೋಕ್ಕಾಗ್ತಾ ಇಲ್ಲ. ಸರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಸಿದ್ದರಾಮಯ್ಯ 5 ವರ್ಷ ಆಡ್ದವ್ರು, ಅವ್ರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ. ಈಗ ಇದನ್ನು ತಂದವ್ರೆ. ಈಗ ಸರ್ ಅವ್ರಿಗೂ 2 ಕೈ ಸೇರಿದ್ರೆ ಚಪ್ಪಾಳೆ, ಒಬ್ರ ಕೈಲಂತೂ ಆಗಲ್ಲ. ಅವ್ರಿಗೆ ಇದರಲ್ಲಿ ಸಪೋರ್ಟ್ ಮಾಡಿ ಎಲ್ಲ ಮಾಡಿದ್ರು, ಅದು ಅನುದಾನಕ್ಕೆ ತರಬೇಕಷ್ಟೇ. ಸರ್, ನೀವೇನು ಹೇಳ್ತೀರಾ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರ ಬಗ್ಗೆ? ಸಿದ್ದರಾಮಯ್ಯಗೆ ಒಳ್ಳೆ ಗುಡ್ಮನೆ ಇದೆ ಸರ್. ನಾನು ಹೇಳೋದು ಇದೊಂದೇ ಒಂದು ಬಗ್ಗೆ ಅಂದರೆ 5 ವರ್ಷ ಸರ್ಕಾರ ಮಾಡಿರೋದಂದರೆ ಸಿದ್ದರಾಮಯ್ಯ ಒಬ್ರು ಬಿಟ್ಟರೆ ಯಾರೂ ಮಾಡಿಲ್ಲ. ಚೆನ್ನಾಗಿ ಮಾಡಲ್ಲ ಅಂತೇನಿಲ್ಲ. ಇದೊಂದು ನಾನು ಹೇಳೋದು ಬಸ್ಗಳದ್ದು ಒಂದು ಆಟೋದವ್ರನ್ನೆಲ್ಲ ಒಂದು ಸ್ವಲ್ಪ ನೆನೆಸ್ಕೊಬಿಟ್ರೆ, ರ್ಯಾಪಿಡ್ ಒಂದು ಸ್ವಲ್ಪ ನಿಲ್ಲಿಸ್ಬಿಟ್ರೆ ನಾವು ದಯವಿಟ್ಟು ಕೈ ಮುಗಿದು ಕೇಳ್ತೀವಿ ಸಿದ್ದರಾಮಯ್ಯ ಅವ್ರಿಗೆ. ರ್ಯಾಪಿಡ್ ಇದನ್ನು ಈ ಬಸ್ಸದು 2 ನಿಲ್ಲಿಸಿ ಮಾಡಬೇಡಿ ಅಂತೇಳಿ. ಸ್ಕೂಲ್ಗೆ ಮಕ್ಳಿಗೆಲ್ಲ ಈ ಫ್ರೀ ಬಿಟ್ಬಿಡಿ. ಮಕ್ಕಳು ಆಟೋ ಡ್ರೈವರ್ ಮಕ್ಕಳು ಬದುಕತ್ತಾರೆ, ಸಾವುಕಾರ ಮಕ್ಕಳು ಹೆಂಗೋ ಅವ್ರು ಮಾಡ್ಕೋತಾರೆ ದುಡ್ಡುಗಳೊಳ್ಳೆ ಸ್ಕೂಲ್ಗೆ. ನಮ್ಮಂಥ ಆಟೋ ಡ್ರೈವರ್ ಮಕ್ಕಳು ಇವಾಗ 500 ರೂಪಾಯಿ ದುಡಿಯೋಕ್ಕಾಗಲ್ಲ ಅಂದರೆ ಹೆಂಗೆ ಫೀಸ್ ಕಟ್ಟೋಕ್ಕಾಗುತ್ತೆ, ಹೆಂಗೆ ಎಜುಕೇಷನ್ ಕೊಡೋಕ್ಕಾಗುತ್ತೆ ಮಕ್ಕಳಿಗೆ? ಅದೊಂದು ಮೇಂಡಲ್ಲಿ ಇಟ್ಕೊಂಡು ಮಾಡೋಕ್ಕೆ ಹೇಳಿ ಅಷ್ಟೇ. ನಾನು ಇನ್ನೇನಿಲ್ಲ. ಮೋದಿ ಮಾತ್ರ ಗೆಲ್ಲಲೇಬೇಕು, ಮೋದಿ ಬರಲೇಬೇಕು. ಅವರು ಆಳ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮೋದಿ ಬೇಕೇ ಬೇಕು ನಮಗೆ. ಸರ್, ಈಗ ನೋಡ್ತಾ ಇರೋವಂಥ ಒಂದು ರಾಜಕಾರಣ ಒಂದು ಬದಲಾವಣೆಯನ್ನು ನೋಡ್ತಾ ಹೋದರೆ ನಿಮ್ಮ ಪ್ರಕಾರ ಯಾವೆಲ್ಲ ಬದಲಾವಣೆಗಳಾಗಬೇಕು ದೇಶದಲ್ಲಿ, ಯಾವೆಲ್ಲ ಅಭಿವೃದ್ಧಿಗಳಾಗಬೇಕು ಅನಿಸುತ್ತೆ? ಫಸ್ಟು ರೋಡ್ ಸರ್, ಮೇನ್ ರೋಡ್ ಬೇಕು. ಚೇಂಬರ್ ನೀರುಗಳೆಲ್ಲ ಎಷ್ಟೋ ಕಡೆ ಕಟ್ಕೊಬಿಟ್ಟಿದೆ, ನೀರು ಎಲ್ಲ ಕಡೆ ಬ್ಲಾಕ್ ಆಗ್ತಿದೆ. ಮೇನ್ ಅದೆಲ್ಲ ರೆಡಿ ಆಗಬೇಕು. ಜನಗಳು ಕೇಳೋದು ಎಷ್ಟೇ ಸರ್, ವಿದ್ಯುತ್ತು, ರೋಡು, ಮೋರಿ, ನೀರು ಬಿಟ್ಟರೆ ಏನು ಕೇಳಲ್ಲ ಜನಗಳು. ಅದು ಮಾಡಿಬಿಟ್ರೆ ನಮ್ಗೆ ಕೇಳೋದೇ ಇಲ್ಲ. ಸರ್, ಸ್ಕೂಲ್ ನೀವೇನು ಹೇಳ್ತೀರಾ ಸರ್? ಸರ್, ಗೋರ್ಮೆಂಟ್ ಸ್ಕೂಲ್ಗಳು ಸರ್ ಓಪನ್ ಮಾಡಬೇಕು. ನಾನು ಹೇಳ್ತೀನಿ ಸರ್, ಗೋರ್ಮೆಂಟ್ ಸ್ಕೂಲ್ನ ನೀವು ಇವೆಲ್ಲ ಬೇಕಾದ್ರೆ ಫ್ರೀ ಎಲ್ಲ ವಾಪಸ್ ತಗೊಂಬಿಡಿ. ಗೋರ್ಮೆಂಟ್ ಹೈಟಾಗಿ ಮಾಡಿ ಸರ್, ಹೈಟಾಗಿ ಮಾಡಿ. ಅಲ್ಲಿ ನಾನು ಹಿಂಗೆ ನೀವು ನ್ಯೂಸಲ್ಲೇ ನೋಡಿದ್ದೆ, ಎಲ್ಲಿ ದೊಡ್ಡಬಳ್ಳಾಪುರ ಕೋಣಪಂಚಿ ಯಲಹಂಕ ಬಿಟ್ಟರೆ ಒಂದು ಯಲಹಂಕ ಆಲ್ಟಿಒ ಹತ್ರ ಒಂದು ಗ್ರಾಮ ಒಬ್ಬರು ಹುಡುಗ ಮಾಡಿದ್ದಾರೆ, ಅಧ್ಯಕ್ಷ ಮಾಡಿದ್ದಾರೆ. ಸ್ಕೂಲ್ ಹೆಂಗಿದೆ ಗೊತ್ತಾ ಸರ್? ಎಲ್ಲ ಇಂಗ್ಲೀಷ್ ಮೀಡಿಯಮ್ ಆ ಥರ ಮಾಡ್ದಲ್ಲೇನೆ ಸರ್, ಆರಾಮಾಗಿ ಗೌರ್ಮೆಂಟ್ ಸ್ಕೂಲಿಗೆ ಕಳಿಸ್ತಾರೆ. ಸ್ಕೂಲ್ಗಳನ್ನ ಮೇನ್ ಪ್ರಾಮುಖ್ಯತೆ, ಸ್ಕೂಲ್ನ ಟೀಚರ್ನ ಚೇಂಜ್ ಮಾಡಬೇಕು. ಅವ್ರಿಗೆ ಅದು ಹೇಳ್ಬೇಕು, ಬುದ್ಧಿವಾದ ಕ್ಲೀನಾಗಿ ಪಾಠ ಮಾಡಿ ಅಂತ. ನಮ್ಮ ಕಾಲದಲ್ಲಿ ಟೀಚರ್ ಅಂದರೆ ನಡುಗ್ತಿದ್ವು, ಎದುರವರು ಏನಪ್ಪ ಬೈತಾರೆ ಅನ್ನೋ ತಲೆಗೆ ಎಣ್ಣೆ ಇಲ್ಲ. ಆ ಥರ ಟೀಚರ್ಗಳು ತಗೊಂಬಂದು ಹಾಕಬೇಕು. ಎಲ್ಲ ಗೌರ್ಮೆಂಟಲ್ಲಿ, ಎಲ್ಲ ಗೌರ್ಮೆಂಟ್ ಕಾಲೇಜಲ್ಲಿ ಓದಿರೋದು ಇವತ್ತು IAS ಆಫೀಸರ್ ಆಗಿರೋದು. ಯಾರು ಪ್ರೈವೇಟಲ್ಲಿ ಓದೋರು ನಮ್ಮ ತಾನೇ ಯಾರೂ ಆಗಿಲ್ಲ, ಎಲ್ಲ ಬಿಸ್ನೆಸ್ ಮನ್ಗಳಾದ್ರೆ. ಕರೆಕ್ಟಾ ಸರ್? ಕರೆಕ್ಟಾ ಹೇಳಿ. ನೀವು ಯಾವುದೇ IAS ಎಲ್ಲ ಗೌರ್ಮೆಂಟ್ ಸ್ಕೂಲ್ದಲ್ಲಿ ಓದಿದವ್ರೆ IAS ಆಫೀಸು ಎಲ್ಲ ಆಗಿರೋದು. ಇನ್ನು ಯಾರು ಪ್ರೈವೇಟವ್ರು ಯಾರೂ ಆಗಿಲ್ಲ. ಈಗ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳು ಬಾಕಿ ಇದೆ. ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾವ ರೀತಿ ಮತದಾನ ಮಾಡಬೇಕು ಅಂತ ನಿಮ್ಮ ಪ್ರಕಾರವಾಗಿ? ನಮ್ಮ ಪ್ರಕಾರ BJPಗೆ ದೇವರನ್ನೇ ಓಟ್ ಹಾಕ್ರಿ. ಯಾರು ಹೇಳ್ತಾರೆ ಬಟ್ ದೇಶ ಕಾಪಾಡಬೇಕು, ನಾವು ಚೆನ್ನಾಗಿರ್ಬೇಕು ಅಂದರೆ BJPಗೆ ಓಟ್ ಹಾಕ್ರಿ. ನಮ್ಮ ಯೋಗ್ಯತೆನ 10 ಜನಕ್ಕೆ ತೋರಿಸೋದು ಅಂದರೆ BJPಗೆ ಹಾಕಿ ಓಟು. ಖಂಡಿತ 4 ಜನಕ್ಕೆ ಏನು ಅನ್ನೋದು ನಮ್ಮ ಯೋಗ್ಯತೆ ಏನು ಅನ್ನೋದು 10 ಜನಕ್ಕೆ ಗೊತ್ತಾಗಬೇಕು ಅನ್ನೋಂಗಿದೆ. BJPಗೆ ಹಾಕಿ ದಯವಿಟ್ಟು ಮೋದಿ ಅವ್ರಿಗೆ ಓಟ್ ಹಾಕಿ, ಈ ಸತಿ ಮೋದಿ ಅವ್ರನ್ನ ಗೆಲ್ಲಿಸಿ. ನಮ್ಮದು ಅದೇ ಸರ್. ದೇಶದಲ್ಲಿ ಏನಿಲ್ಲ ಸರ್, ಇವಾಗಿರೋದು ಅಂದರೆ ಲೀಡಲ್ಲಿ ಇರೋದೇ ಮೋದಿ ಅವರೇ. ಇಲ್ಲಿ ಸಿದ್ದರಾಮಯ್ಯ ಹಂಗೆ, ಅಲ್ಲಿ ಅವರೇ. ಇವರೆಲ್ಲ ಒಟ್ಟಿಗೆ ಆದ್ಬಿಟ್ರೆ ಇನ್ನೂ ದೇಶ ಎಲ್ಲ ಹೋಗುತ್ತೆ. ಯಾರ ಪಕ್ಷ ಬೇರೆ ಚೇಂಜ್ ಮಾಡ್ಕೊಂಬಿಟ್ಟವ್ರು ಅಷ್ಟೇ. ಇಂಥ ಲೀಡ್ರ್ ಎಲ್ಲ ಒಂದು ಗುಂಪಾಗಿ ಇದ್ಬಿಟ್ರೆ ದೇಶ ಎಲ್ಲೋ ಮುಂದೆ ಹಿಡಿದ್ಬಿಡುತ್ತೆ ಸರ್. ಧೈರ್ಯ ಬೇಕು ಸರ್ ನಡ್ಸೋಕ್ಕೆ. ಮಾತೇ ಆಗಲಿ ಏನೇ ಆಗಲಿ ಖಡಕ್ಕಾಗಿ ಮಾತಾಡಬೇಕು. ಅದರಲ್ಲಿ ಇರೋದು ಇವರು ಒಬ್ಬರೇ. ಅವರು ಅಷ್ಟೇ, ಇವರು ಅಷ್ಟೇ. ಇವರು ಮಾತು ಖಡಕ್ಕಾಗಿ ಮಾತಾಡ್ತಾರೆ. ಮೋದಿ ಸರ್, ಖಂಡಿತ. ಥ್ಯಾಂಕ್ ಯು ಸರ್. ಇಲ್ಲಿ ಸಿದ್ದರಾಮಯ್ಯ ಹೆಂಗಿರ್ತತೆ, BJPಲಿ ಅವರ ಇಲ್ಲಿರೋ ನಾಯಕರು ಕಾಂಗ್ರೆಸ್ ಅವರಲ್ಲ, ಅದೇ ಥರ BJPಲಿ ಇಲ್ಲಿ ಇದ್ಬಿಡಿದ್ರೆ ನಮ್ಗೆ ಎಲ್ಲೋ ಹೋಗ್ಬಿಟ್ಟಿರೋದು. ಇಲ್ಲಿ ಫಸ್ಟ್ BJP ಇದ್ದಾರಲ್ಲ, ಯಡಿಯೂರಪ್ಪ ಇದ್ದಾಗ ಚೆನ್ನಾಗಿತ್ತು. ಇವ್ರು ಬೊಮ್ಮಾಯಿ ಗಿಮ್ಮಾಯಿ ಎಲ್ಲ ಬಂದು ಎಲ್ಲ ಹಾಳು ಮಾಡಕ್ಕೆ ಬಿಟ್ಟು ಹೋಗ್ಬಿಟ್ಟಾರೆ. ಒಳ್ಳೆ ಸರ್ಕಾರ ಇದು ಮಾಡಿಬಿಟ್ಟಿದ್ದಾರೆ, ಚಿತ್ರಾನ್ನ ಮಸಣ ಆಗ್ಬಿಟ್ಟಿದೆ. ಅದೇ ಥರ ಸಿದ್ದರಾಮಯ್ಯ ಹೆಂಗೆ ಕೋಟೆ ಕಟ್ಟಾರೋ ಅದೇ ಥರ BJP ಕೋಟೆ ಕಟ್ಟಿದೆ, ಎಲ್ಲೋ ಹೋಗ್ಬಿಟ್ಟಿರೋದು.
ಸಿದ್ದರಾಮಯ್ಯ ಥರ ಕಟ್ಟಕ್ಕೆ ಯಾರ ಕೈಲೂ ಆಗಲ್ಲ ಅಷ್ಟೇ ನಾನು ಹೇಳೋದು ಸರ್. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಇದ್ದಂಗೆ ಸೂಪರ್ ಬಲಗೈ ಬಂದು ಜೋಡಿ ಎತ್ತಿರ್ತಾರೆ, ಸೂಪರ್ ಚೆನ್ನಾಗಿ ಮಾಡ್ತಾರೆ. ನಿಮ್ಮ ಪ್ರಕಾರ ಪ್ರಧಾನ ಮಂತ್ರಿಯಾಗಿ ಯಾರು ಆಯ್ಕೆ ಆಗಬೇಕು? ಸರ್ ನಮಗೆ ಮತ್ತೆ ನರೇಂದ್ರ ಮೋದಿನೇ ಆಯ್ಕೆ ಆಗಬೇಕಂತ. ಓಕೆ, ನರೇಂದ್ರ ಮೋದಿ ಅವರು ಯಾಕೆ? ಸರ್ ಅವರು ಹೆಚ್ಚಿನ ಕಾಲಾವಧಿಯಲ್ಲಿ ಆಡಳಿತ ಮಾಡೋದ್ರಿಂದ ಅವರೇ ಆಡಳಿತಕ್ಕೆ ಬರಬೇಕಂತ ನಮ್ಮ ಒಪಿನಿಯನ್. ಓಕೆ, ಹಿಂದಿನ 2 ಟರ್ಮ್ಗೆ ಪ್ರಧಾನಿ ಆಗಿದ್ರು, ಮತ್ತೆ ಅವರೇ ಆಗಲಿ ಅಂತ. ಮತ್ತೆ ಅವರೇ ಆಗಲಿ ಅಂತ, ದೇಶದ ಭದ್ರತೆಯನ್ನು ಚೆನ್ನಾಗಿ ಕಾಪಾಡ್ತಾರೆ ಅಂತ. ಸೊ ನರೇಂದ್ರ ಮೋದಿ ಆಗಬೇಕು. ಓಕೆ, ರಾಹುಲ್ ಗಾಂಧಿ ಅವರು ಪ್ರಧಾನಿ ಆದ್ರೆ ಹೇಗೆ, ಅಥವಾ ಆಗ್ಬೇಕಾ ಬೇಡವಾ? ಸರ್ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಏನಂದ್ರೆ ಆಡಳಿತದಲ್ಲಿ ಅವ್ರಿಗೆ ಇದು ಗೊತ್ತಿಲ್ಲ, ಅದರಿಂದ ಪ್ರಧಾನಿ ನರೇಂದ್ರ ಮೋದಿನೇ ಆಗಲಿ ಅಂತ ಅಷ್ಟೇ. ನರೇಂದ್ರ ಮೋದಿನೇ ಆಗಬೇಕು. ಅವ್ರಿಗೆ ಹೆಚ್ಚಿನ ಅನುಭವ ಇದೆಯಲ್ಲ ನರೇಂದ್ರ ಮೋದಿ ಅವ್ರಿಗೆ, ಅದಕ್ಕೆ ಅವರೇ ಆಗಲಿ ಅಂತ. ಸೊ ಈ ಒಂದು 2 ಅವಧಿಯಲ್ಲಿ 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರ ಅವಧಿಯಲ್ಲಿ ತಾವು ಕಂಡಂತಹ ಡೆವಲಪ್ಮೆಂಟ್ಸ್? ಸರ್ ನಮ್ಮ ಸೈನಿಕರ ಇದಕ್ಕಾಗಲಿ, ನಮ್ಮ ದೇಶದ ಭದ್ರತೆಗಾಗಲಿ, ನಮ್ಮ ದೇಶದಲ್ಲಿ ರೈತರಿಗಾಗಲಿ ಹೆಚ್ಚಿನ ಇದೆಲ್ಲ ಮಾಡಿದ್ದಾರೆ ಅಂತ ನಮ್ಮ ಒಪಿನಿಯನ್. ಓಕೆ, ಸೊ ಹಾಗೆ ಈಗ ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳ್ತೀರಾ? ರಾಜ್ಯ ಸರ್ಕಾರ ಸರ್ ರಾಜ್ಯ ಸರ್ಕಾರದ ಬಗ್ಗೆ ಹೇಳ್ಬೇಕಾದ್ರೆ, ಮುಂದೆ ಬಿಜೆಪಿ ಇತ್ತಲ್ಲ, ಬಿಜೆಪಿ ಇತ್ತು, ಬಿಜೆಪಿ, ಹೌದು, ಅವ್ರು ಮಾಡ್ದಂಗೆ ಇವರು ಮಾಡ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಮಾಡ್ತಾ ಇದ್ದಾರೆ. ಪೈಪೋಟಿ ನಡೀತಾ ಇದೆ, ಅದು ಬಿಟ್ಟರೆ ಇನ್ನೇನಿಲ್ಲ. ನಾವು ದುಡ್ಡು ಮಾಡಿದ್ವಿ, ಇವಾಗ ಅವರು ದುಡ್ಡು ಮಾಡವ್ರೆ, ನಾವು ದುಡ್ಡು ಮಾಡೋಣ ಅಂತ ಕಾಂಗ್ರೆಸ್ ಅವರು ದುಡ್ಡು ಮಾಡ್ತಾ ಇದ್ದಾರೆ ಅಷ್ಟೇ. ಹಾಗೆ ಈಗ ಡೆವಲಪ್ಮೆಂಟ್ಸ್ ವಿಚಾರಕ್ಕೆ ಬರೋದಾದ್ರೆ ಸರ್ ಅಷ್ಟೇನು ಡೆವಲಪ್ಮೆಂಟ್ ಕಂಡಿಲ್ಲ ಸರ್. ಈಗ ನಾವೇ ನೋಡ್ತಾ ಇದ್ದೀವಿ, SSP ದುಡ್ಡು ಬರ್ತಾ ಇಲ್ಲ ಸ್ಟೂಡೆಂಟ್ಸ್ಗೆ. ಪಾಪ ಮೊದಲು ಸೈಕಲ್ಸ್ ಕೊಡ್ತಾಯಿದ್ರು 8ಗೆ, ಈಗ ಸೈಕಲ್ಸ್ ಕೊಡ್ತಾ ಇಲ್ಲ. ಎಲ್ಲ ರಾಜಕೀಯದವರೇ ಎಲ್ಲ ದೋಚ್ತಾ ಇದ್ದಾರೆ ಅಂತ. ಸರಿ, ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವ್ರ ಬಗ್ಗೆ ಏನು ಹೇಳ್ತೀವಿ? ಸರ್ ಅವರು ಮುಂದಿನ 5 ವರ್ಷದಲ್ಲಿ ಇದ್ರಲ್ಲ, ಆ ಇದ್ದಲ್ಲಿ ಈಗ ಅವರು ಮಾಡ್ತಾ ಇಲ್ಲ ಸರ್, ಆ ಥರ ಸೇವೆ ಮಾಡ್ತಾ ಇಲ್ಲ. ಅವ್ರ ಒಪಿನಿಯನ್ ಮತ್ತೆ BJP ಬಂದರೆ ಏನಾದರೂ ಚೆನ್ನಾಗಿರುತ್ತೇನೋ ಅಂತ ಹೊಂದಿದೆ ಅಷ್ಟೇ ಒಪಿನಿಯನ್. ಪಂಚ ಯೋಜನೆಗಳು ಏನು ಜಾರಿಯಲ್ಲಿ ಇದೆಯಲ್ಲ, ಗ್ಯಾರಂಟಿ ಯೋಜನೆಗಳು, ಅದ್ರ ಬಗ್ಗೆ ಏನು ಹೇಳ್ತಾರೆ? ಸರ್ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ, ಯಾರಿಗೂ ಆ ಥರ ಸೌಲಭ್ಯ ಯಾರಿಗೂ ವಹಿಸ್ತಾ ಇಲ್ಲ. ಯಾರಿಗೂ ಜನರಿಗೆ ತಲುಪ್ತಾನೆ ಇಲ್ಲ ಸೇವೆಗಳು. ಅದು ಸುಮ್ಮನೆ ಮಾತುಗಷ್ಟೇ ಅವ್ರು ಹೇಳ್ರು ಹೊಂದಿದೆ ಅಷ್ಟೇ. ಏನೋ ಅದು ಬಿಟ್ಟರೆ ಸಾರಿಗೆ ಇದೆಯಲ್ಲ, ಈ ಗೌರ್ಮೆಂಟ್ ಸಾರಿಗೆ, ಅದು ಮಾತ್ರ ಸ್ವಲ್ಪ ಇದಾಗ್ತಾ ಇದೆ ಅಷ್ಟೇ ಲೇಡೀಸ್ಗೆ. ಅದು ಬಿಟ್ಟರೆ ಯಾವುದು ತಲುಪ್ತಾ ಇಲ್ಲ ಜನಗಳಿಗೆ ಆ ಸೇವೆಗಳು. ಉಚಿತ ಬಸ್ ಸೇವೆ ಮಾತ್ರ ಹೌದು ದೊರಕ್ತಾ ಇದೆ ಅಂತ. ಯಾಕೆ ಉಳಿದಿದ್ದು ಯಾವುದೋ ಅನುಕೂಲ ಆಗ್ತಿಲ್ವಾ, ಅಥವಾ ತಕ್ಕ ಮಟ್ಟದಲ್ಲಿ ಮುಟ್ತಾ ಇಲ್ವಾ? ಸರ್ ಆಗ್ತಾ ಇಲ್ಲ. ಎಲ್ಲ ಈಗ ಈ ಸಚಿವರು ಮತ್ತು ಈ ಗೌರ್ಮೆಂಟ್ ಅಧಿಕಾರಿಗಳಿಗೆ ಬರೋದ್ರಿಂದ ಎಲ್ಲ ಅವರೇ ಇದು ಮಾಡ್ಕೊಳ್ತಾ ಇದ್ರು ಹೊರತು ಜನಗಳಿಗೆ ಯಾರಿಗೂ ತಲುಪ್ತಾ ಇಲ್ಲ. ಹಳ್ಳಿಗಳ ಕಡೆ ಯಾರಿಗೂ ಗೊತ್ತೇ ಇಲ್ಲಲ್ಲ ಅದ್ರ ಬಗ್ಗೆ. ಈಗ ಒಂದು ಅಧಿಕಾರಿ ಒಂದು ಕಚೇರಿಗೆ ಹೋಗ್ಬೇಕಂದ್ರೆ ಲಂಚ ಕೇಳ್ತಾರೆ. ಜನ ಅಲ್ಲಿ ಕೊಟ್ಟು ಮಾಡಿಸೋಷ್ಟು ಪೇಷನ್ಸ್ ಇರಲ್ಲ ಪಾಪ ಅವ್ರಿಗೆ, ಅದರಿಂದ ಅದು ತಲುಪ್ತಾ ಇಲ್ಲ ಜನರಿಗೆ ಅಷ್ಟೇ. ಸೊ ತಲುಪ್ತಾ ಇಲ್ಲ, ಭ್ರಷ್ಟಾಚಾರ ನಡೀತಿದೆ ಅನ್ನೋ ನಡೀತದೆ ಚೆನ್ನಾಗಿ. ಓಕೆ, ಸೊ ಇದನ್ನೆಲ್ಲ ನೋಡಿದ್ಮೇಲೆ ನಿಮ್ಮ ಪ್ರಕಾರ ಈ ಯೋಜನೆಗಳು ಬಿಟ್ಟು ಬೇರೆ ಯಾವ ಯೋಜನೆಗಳಾಗಿದ್ರೆ ಚೆನ್ನಾಗಿರ್ತಿತ್ತು? ಉಚಿತ ಯೋಜನೆಗಳನ್ನು ನೋಡೋದಾದ್ರೆ, ಉಚಿತ ಯೋಜನೆಗಳಲ್ಲಿ ಸರ್ ಅದ್ರ ಬಗ್ಗೆ ಇಟ್ಸ್ ಓಕೆ. ಸೊ ಈಗ ಒಟ್ಟಾರೆ ಗಮನಿಸೋದಾದ್ರೆ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳು ಆದರೆ ಒಳ್ಳೆಯದು ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ? ಸರ್ ಈಗ ಸ್ಟೂಡೆಂಟ್ಸ್ಗೆ ಒಳ್ಳೊಳ್ಳೆ ಸೌಲಭ್ಯಗಳು ಕೊಡಬೇಕು. ಮತ್ತು ರೈತರಿಗೆ ಮೇಯ್ನಾಗಿ ಪಾಪ ಅವರೇ ಹೆಚ್ಚಾಗಿ ಆತ್ಮಹತ್ಯೆಗಳು ಎಲ್ಲ ಇದರಲ್ಲಿ ಪಾಪ ಅವರೇ ಹಿಂದೆ ಇರೋದು. ಅದರಿಂದ ಅವ್ರಿಗೆ ಹೆಚ್ಚಿನ ಸೌಕರ್ಯಗಳು ಮತ್ತು ಯೋಜನೆಗಳು ತರಬೇಕಂತ ನಮ್ಮ ಒಪಿನಿಯನ್ ಸರ್. ಸರಿ, ಈ ರಾಜಕಾರಣ ಅಂತಂದರೆ ಯುವಕರು ಹಿಂದೆ ಸರಿತಾರೆ. ಯಾಕೆ ರಾಜಕಾರಣ ಅಂತಂದರೆ ಇಂಟ್ರೆಸ್ಟ್ ಪಡಲ್ಲ ಯುವಕರು? ಸರ್ ಇಲ್ಲ, ಹಾಗೇನಿಲ್ಲ, ಇಂಟ್ರೆಸ್ಟ್ ಪಡ್ತಾರಲ್ಲ. ಅಂದ್ರೆ ಕೆಲವೊಬ್ಬರಿಗೆ ಆಗಲ್ಲ ಅಷ್ಟೇ, ಅದ್ ಬಿಟ್ರೆ ಎಲ್ಲರೂ ಇಷ್ಟಪಡ್ತಾರೆ. ಕೆಲವೊಬ್ರು ಅಂತಂದ್ರೆ ಸಾಕಷ್ಟು ಜನ ಮಾತಾಡಲ್ಲ, ಕೆಲವರು ಮಾತ್ರ ಮಾತಾಡ್ತಾರೆ ಆ ಬಗ್ಗೆ. ಅದ್ರ ಬಗ್ಗೆ ಗೊತ್ತಿರೋರು ಯಾರು ಮಾತಾಡಕ್ ಹೋಗಲ್ಲ. ಈ ರಾಜಕೀಯದವ್ರ ಬಗ್ಗೆ ಇಂಟ್ರೆಸ್ಟ್ ಇರೋರು ಅದಕ್ಕೆ ರಾಜಕೀಯಕ್ಕೆ ಹೋಗ್ತಾರೆ. ಇನ್ನು ಕೆಲವರಿಗೆ ಬೇರೆ ಕಡೆ ಇದಿರುತ್ತಲ್ಲ, ಬೇರೆ ಕಡೆ ಇದು ಮಾಡ್ತಾರೆ ಅಷ್ಟೇ. ಓಕೆ, ಸೊ ಒಟ್ಟಾರೆಯಾಗಿ ಗಮನಿಸೋದಾದ್ರೆ ನೀವು ಒಬ್ಬ ಯೂತ್ ಆಗಿ ಬೇರೆ ಯೂತ್ಸ್ಗೆ ಏನು ಹೇಳಕ್ ಬಯಸ್ತೀರಾ? ಮತ್ತೆ ಹೊಸದಾಗಿ ಮತದಾನ ಮಾಡಕ್ ಬರ್ತಾರಲ್ಲ ಅವ್ರಿಗೆ ಏನು ಹೇಳಕ್ ಬಯಸ್ತೀರಾ? ಸರ್ ಒಳ್ಳೆ ಪ್ರತಿನಿಧಿಯನ್ನು ಆಯ್ಕೆ ಮಾಡ್ಬೇಕಂತ ನಮ್ಮ ಒಪಿನಿಯನ್ ಸರ್. ಅದು ಬಿಟ್ಟರೆ ಗೊತ್ತಿದೆಯಲ್ಲ, ಬೇರೆ ಒಬ್ಬ ಪ್ರತಿನಿಧಿಗೆ ಅವಕಾಶ ಮಾಡಿಕೊಡ್ಬೇಕು. ಈಗ ಯೂತ್ ಆಗಿ ಬಂದರೆ ಯಾರಾದರೂ ಒಬ್ಬ ಪ್ರತಿನಿಧಿ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ನಮ್ಮ ಪ್ರಜೆಗಳು. ಅದು ಬಿಟ್ಟರೆ ಅಷ್ಟೇ ಸರ್.